ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಕನ್ನಡ. ನಾನಿವತ್ತು ಚೈನಾ ಗ್ರಾಸ್ ವಿತ್ ಮಿಲ್ಕ್ ಪೌಡ್ರಿಂದ ಚೈನಾ ಗ್ರಾಸ್ ಹೇಗೆ ಮಾಡೋದು ಅನ್ನೋದು ತೋರಿಸ್ತೀನಿ. ಇದು ಬಹಳ ಈಸಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲಿ ಮಾಡಬಹುದು. ಬನ್ನಿ ಹೇಗೆ ಮಾಡೋಣ ಅನ್ನೋದು ನೋಡೋಣ. ನಾನು ಒಂದು ಪ್ಯಾಕೆಟ್ ಚೈನಾ ಗ್ರಾಸನ್ನು ತೊಗೊಂಡಿದ್ದೀನಿ. ಇದನ್ನು ಅಗರ್ ಅಗರ್ ಅಂತ ಹೇಳ್ತಾರೆ. ನೋಡಿ, ಒಂದು ಕಪ್ಪಲ್ಲಿ ಈ ರೀತಿ ತೆಗೆದುಕೊಂಡು ಸಣ್ಣ ಸಣ್ಣ ಪೀಸ್ ಮಾಡಿ ಒಂದು ನೀರಲ್ಲಿ ತೊಳೆದು ಆಮೇಲೆ ನೆನೆಯಕ್ಕಿಡಬೇಕು. ಇದು ಹಾಲು ಬಿಸಿ ಆಗೋವರೆಗೂ ಇದು ನೆಂದು ಹೋಗುತ್ತೆ. ಅದೇನೋ ಒಂದು 2 ನಿಮಿಷ ಆದರೆ ಸಾಕಾಗುತ್ತೆ. ಈ ರೀತಿ ನೀರಲ್ಲಿಟ್ಟು ಒಂದು 5 ನಿಮಿಷ ಇಡಬೇಕು. ಒಂದು ಪಾತ್ರೆಯಲ್ಲಿ 2 ಕಪ್ಪಷ್ಟು ನೀರು ತೊಗೊಂಡು ಸ್ವಲ್ಪ ಬಿಸಿ ಆಗ್ಲಿಕ್ಕೆ ಬಿಟ್ಟ ಮೇಲೆ ಹಾಲಿನ ಪೌಡ್ರ್ ಹಾಕಬೇಕು. ಮಿಲ್ಕ್ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇದರಲ್ಲಿ ನಿಮಗೆ ಟೇಸ್ಟಿಗೆ ತಕ್ಕಷ್ಟು ನೀವು ಸಕ್ಕರೆಯನ್ನು ಹಾಕ್ಕೊಳ್ಳಿ. ನಾನು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಆಮೇಲೆ ನೀವು ಚೈನಾ ಗ್ರಾಸನ್ನು ಇದರಲ್ಲಿ ಹಾಕಬೇಕು. ಒಂದು 5 ನಿಮಿಷ ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು ಕಡಿಮೆ ಫ್ಲೇಮಲ್ಲಿ. ಆಮೇಲೆ ನಾನು ಒಂದು ಪ್ಲೇಟಲ್ಲಿ ತುಪ್ಪ ತೊಗೊಂಡು ಇದ್ರ ಮೇಲೆ ಎಲ್ಲ ಸೋರಿಸ್ಕೊಳ್ತೀನಿ ಈ ರೀತಿ. ಈ ಚೈನಾ ಗ್ರಾಸ್ ಇರೋದಿಲ್ಲ ಇದರಲ್ಲಿ ಹಾಕ್ಕೊಂಡು ಒಂದು 2 ನಿಮಿಷ ಬಿಡಬೇಕು. ಬಿಟ್ಟು ನಿಮಗೆ ಯಾವುದಾದ್ರೂ ಡ್ರೈ ಫ್ರೂಟ್ಸನ್ನು ನೆನೆ ಹಾಕಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು. ಆದರೆ ನಾನು ಟೂಟಿ ಫ್ರೂಟಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಹಾಕಿ ಇದರಲ್ಲಿ ಪ್ರೆಸ್ ಮಾಡಿದರೆ ಒಳಗೆ ಹೋಗುತ್ತೆ ಸ್ವಲ್ಪ. ಇಲ್ಲಾಂದರೆ ಕಟ್ ಮಾಡುವಾಗ ಎಲ್ಲ ಬಿದ್ದು ಹೋಗಿಬಿಡುತ್ತೆ. ನೋಡಿ, ಈ ರೀತಿ ಪ್ರೆಸ್ ಮಾಡಿಕೊಂಡು ಶುಗರ್ ಬಾಲನ್ನು ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಕಿದರೆ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ ಹಾಕೋದು. ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಅಷ್ಟು ಬಿಡಬೇಕು. ಆಮೇಲೆ ಈ ರೀತಿ ಕಟ್ ಮಾಡಿಕೊಂಡು ತೆಗೆದುಕೊಂಡು ಸರ್ವ್ ಮಾಡಿ. ಇದು ತಿನ್ನಲಿಕ್ಕೂ ಬಹಳ ಟೇಸ್ಟಿ, ಮಾಡಲಿಕ್ಕೂ ಇನ್ನೂ ಈಸಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಗಟ್ಟಿಯಾಗಿ. ನೀವು ಒಂದ್ಸಲಿ ಟ್ರೈ ಮಾಡಿ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.